ಒಲೆ ಊಟ ತಿನ್ನೋಣ ಅಂತ ಬಂದರೆ ಫುಲ್ಲು ಹೌಸ್ಫುಲ್ಲು ಗೈಸ್, ನಿಂತ್ಕೊಳಕ್ಕೂ ಜಾಗ ಇಲ್ಲ ಒಳಗಡೆ. ಕೆಂಗೇರಿಯಲ್ಲಿ ಕೆಂಗೇರೆನಾ ಗೈಸ್? ನಾವು ಕೆಂಗೇರಿನಲ್ಲಿ ಇದ್ದೀವಿ ಇವಾಗ, ಕಾರಲ್ಲಿ ಇದ್ದೀವಿ ಗೈಸ್, ರೋಡಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವಿವಾಗ ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ಭಾನುವಾರ ಆಗಿರೋದ್ರಿಂದ ಹೊರಗಡೆ ಊಟ ಮಾಡೋಣ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ಒಂದು ಮೂವಿ ನೋಡ್ಕೊಂಡು ಬರೋಣ, ನಮ್ಮ ಉಪೇಂದ್ರ ಅವ್ರದ್ದು UI ಮೂವಿ ರಿಲೀಸ್ ಆಗಿದೆ ಅಲ್ವಾ, ಹೋಗೋಣ ಅಂತ ಹೊರಟ್ವಿ. ಬಟ್ ನಮ್ಮ ಬ್ಯಾಡ್ ಲಕ್ ಏನಂತಂದರೆ ಭಾನುವಾರ ಆಗಿರೋದ್ರಿಂದ ಆಲ್ರೆಡಿ ಎಲ್ಲ ಬುಕ್ ಆಗಿಬಿಟ್ಟಿತ್ತು ಟಿಕೆಟ್ಸ್ ಎಲ್ಲ. ಸೊ ನಮಗೆ UI ಮೂವಿಗೆ ಸಿಗಲಿಲ್ಲ, ಸಿಕ್ತು ಬಟ್ ರಾತ್ರಿ 10 ಗಂಟೆ 10:30 ಸಿಗ್ತಾಯಿತ್ತು. ಮತ್ತೆ ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬೇರೆ ಮೂವಿಗೆ ಹೋಗಿ. ಒಲೆ ಊಟ ತಿನ್ನೋಣ ಅಂತ ಬಂದರೆ ಫುಲ್ಲು ಹೌಸ್ಫುಲ್ಲು ಗೈಸ್, ನಿಂತ್ಕೊಳಕ್ಕೂ ಜಾಗ ಇಲ್ಲ ಒಳಗಡೆ. ಒಲೆ ಊಟ ಅಂತ ಬೋರ್ಡ್ ಹಾಕಿದ್ರು, ಊಟ ಮಾಡೋಣ ಅಂತ ಬಂದರೆ ಜಾಗನೇ ಇಲ್ಲ ಗೈಸ್. 20 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದೀವಿ ಹೊರಗಡೆ. ನೋಡಿ ಒಳಗಡೆ ಎಲ್ಲ ಫುಲ್ಲು ಹೌಸ್ಫುಲ್ಲು, ಅಂತೂ ಇಂತೂ ಕುತ್ಕೊಳ್ಳೋಕೆ ಜಾಗ ಸಿಕ್ತು. ಯಾವುದೋ ಮದುವೆ ಮನೆಗೆ ಬಂದಿದ್ದೀನಿ ಅನ್ನೋ ಫೀಲ್ ಆಗ್ತಾ ಇದೆ. ಮದುವೆ ಮನೆ ಅಲ್ಲ, ಬೀಗ್ರೂಟ. ಬೀಗ್ರೂಟಕ್ಕೆ ಬೀಗ್ರ ಮನೆ ಅಂತಾರ. ಬೀಗ್ರೂಟ ತಿನ್ನೋ ಥರ ಫೀಲ್ ಆಗ್ತಾ ಇದೆ. ಎಲೆ ಹಾಕ್ಬಿಟ್ಟೋದ್ರು, ಊಟ ಎಷ್ಟೊತ್ತಿಗೆ ಇರ್ತಾರೋ ಗೊತ್ತಿಲ್ಲ. ಜಾಗಕ್ಕೆ 20 ನಿಮಿಷ ಕಾದಿದ್ದಾಯ್ತು. ಅಣ್ಣ ಬಂದರು, ಅಯ್ಯೋ ನಮ್ಮ ಕಡೆ ಬರಲಿಲ್ಲ, ಬೇರೆ ಕಡೆ ಹೋಗ್ಬಿಟ್ರು. ಬೀಗ್ರೂಟಕ್ಕೆ ಬಂದಿದ್ದೀವಿ ಗಾಯ್ಸ್, ಬೀಗ್ರೂಟ. ನಾನು ಬರೀ ಗ್ರೇವಿ ಕೇಳಿದ ಪೀಸ್ ಅಲ್ಲ, ಮುದ್ದೆ ತಿಂತಾ ಇದ್ದೀನಿ. ಇಷ್ಟೊತ್ತರೆಗೂ ವೆಯ್ಟ್ ಮಾಡಿದಕ್ಕೂ ಒಳ್ಳೆ ಮುದ್ದೆ ಊಟ ಹೋಗ್ತಾ ಇದೆ. ಭರ್ಜರಿ ಊಟ ಮುಗೀತು ಗೈಸ್. ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಒರಿಯಾನ್ ಮಾಲ್ಗೆ ಬಂದ್ವಿ. ಏನಕ್ಕೆ ಅಂತಂದರೆ ನಾವು ಮೊದಲೇ ಫಿಕ್ಸ್ ಆಗಿದ್ವಿ ಮೂವಿ ನೋಡ್ಕೊಂಡು ಹೋಗ್ಬೇಕು ಇವತ್ತು ಯಾವುದಾದ್ರೂ ಒಂದು ಅಂತ ಅಂದ್ಬಿಟ್ಟು. ನಮಗೆ ನಾವು ಅಂದ್ಕೊಂಡಿದ್ದು ಮೂವಿ ಟಿಕೆಟ್ ಸಿಗಲಿಲ್ಲ. ಸೊ ನಮಗೆ ಪುಷ್ಪ 2 ಮೂವಿದು ನಮ್ಗೆ ಯಾವ ಟೈಮಿಂಗ್ಸ್ ಬೇಕಿತ್ತು ಆ ಟೈಮ್ಗೆ ಸಿಕ್ತು. ಮೂವಿನೂ ತುಂಬ ಚೆನ್ನಾಗಿತ್ತು. ಮೂವಿ ನೋಡ್ಕೊಂಡು ನೋಡಿ ಎಕ್ಸಿಟ್ ಆಗ್ತಿರಲ್ಲ ಮಾಲಿಂದ, ಅಲ್ಲಿಂದ ಹೊರಗಡೆ ಹೋಗಬೇಕಾದ್ರೆ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ, ಇದೆಲ್ಲ ಹಳೆ ರಿಮೋಟ್ಗಳು, ಶೆಲ್ಗಳು, ಈ ಥರ ವೇಸ್ಟೇಜ್ ಐಟಮ್ಸಿಂದನೇ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಪುಷ್ಪ 2 ಮೂವಿ ನೋಡ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಕ್ರಿಸ್ಮಸ್ ಹತ್ರ ಇದ್ದಿದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಫುಲ್ಲು ಲೈಟಿಂಗ್ಸಲ್ಲಿ ಒಳಗಡೆನೂ ಅಷ್ಟೇ ಹೊರಗಡೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು, ವೀಕೆಂಡ್ ಇತ್ತಲ್ವ ಅದಕ್ಕೋಸ್ಕರ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಗೈಸ್, ನೋಡ್ಲಿಕ್ಕಂತೂ ಸೂಪರ್ ಆಗಿತ್ತು. ಕ್ರಿಸ್ಮಸ್ಗಿರೆಲ್ಲ ಗಿಫ್ಟ್ಗಳು, ಯಾರ್ಯಾರಿಗೆ ಏನೇನು ಬೇಕೋ ಅದೆಲ್ಲ ದುಮುಕ್ಬಿಟ್ಟು ಎತ್ಕೋಬೋದು. ಹಾಗಂತ ಯಾರು ದುಮುಕ್ಬೇಡಿ, ಸುಮ್ಮನೆ ಹೇಳ್ದೆ ಅಷ್ಟೇ. ನೋಡಿ ಅಲ್ಲಿ ಸ್ಯಾಂಟಾ ಕ್ಲಾಸ್. Jingle bell, jingle bell, jingle all the way. ಇದು ನಂದು, ಇದ್ಯಾರು ಎತ್ಕೋಬೇಡಿ, ಎತ್ಕೊಳ್ಳಿ. ನನ್ನ ಭಾನುವಾರದ ಕತೆ ಇಷ್ಟ ಆಗಿತ್ತು ಗೈಸ್. ನಿಮ್ಮ ಭಾನುವಾರ ಹೇಗಿತ್ತು, ವೀಕೆಂಡ್ ಹೇಗಾಯಿತು ಅನ್ನೋದನ್ನು ನನಗೆ ತಪ್ಪದೇನೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಬಾಯ್ ಗೈಸ್, ಗುಡ್ ನೈಟ್.